ನನ್ನ ಸ್ನೇಹಿತರೊಬ್ರು ಈಗ ನನಗೆ ಕಾಲ್ ಮಾಡಿದ್ರು. ಅವರಿಗೆ ಒಂದು ಶೇರ್ ಬ್ರೋಕಿಂಗ್ ಕಂಪನಿಯಿಂದ ಕಾಲ್ ಬಂದಿತ್ತು. ನಾವು ನಿಮ್ಮ ಡಿಮ್ಯಾಟ್ ಅಕೌಂಟ್ ಅನ್ನ ನಾವೇ ಮಾಡಿಸಿ ಕೊಡ್ತೀವಿ, ಒಂದಿಷ್ಟು ಡಾಕ್ಯುಮೆಂಟ್ ಕೊಟ್ರೆ ಸಾಕು, ನೀವೇನು ತಲೆಬಿಸಿ ಮಾಡಬೇಕಾಗಿಲ್ಲ ಅಂತ ಹೇಳಿದ್ರಂತೆ. ಅವರು ನನಗೆ ಮೆಸೇಜ್ ಮಾಡಿ ಕೇಳಿದ್ರು, ಈಸ್ ದಿಸ್ ಸೇಫ್ ಅಂತ. ನಾನು ಅವರಿಗೆ ನೀವು ಯಾವುದೇ ಡಾಕ್ಯುಮೆಂಟ್ಗಳನ್ನು ಈಗ ಶೇರ್ ಮಾಡಬೇಡಿ ಅಂತ ಹೇಳಿದೆ. ಕಾರಣ ಏನು ಗೊತ್ತಾ, ಈಗ ಇಲ್ಲಿ ಎರಡು ವೇ ಆಫ್ ಆಪರೇಟಿಂಗ್ ಇದೆ. ಅವರು ನಿಜವಾಗಿಯೂ ಶೇರ್ ಬ್ರೋಕರ್ಸ್ ಆಗಿದ್ರೆ ನೀವು ಅವರ ಜೊತೆಯಲ್ಲಿ ಡಾಕ್ಯುಮೆಂಟ್ ಶೇರ್ ಮಾಡುವುದರಲ್ಲಿ ಸ್ವಲ್ಪ ರಿಸ್ಕ್ ಇದೆ, ಆದರೆ ತಪ್ಪಿಲ್ಲ. ಆದರೆ ಆ ಶೇರ್ ಬ್ರೋಕರ್ಸ್ ನ ಹೆಸರು ಹೇಳಿಕೊಂಡು ಯಾರಾದರೂ ಸ್ಕ್ಯಾಮ್ಸ್ಟರ್ಸ್ ನಿಮ್ಮ ಹತ್ರ ಈ ಡಾಕ್ಯುಮೆಂಟ್ ಗಳನ್ನ ಕಲೆಕ್ಟ್ ಮಾಡಿದ್ರೆ, ಇವೆಲ್ಲವೂ ತುಂಬಾ ಸೆನ್ಸಿಟಿವ್ ಆಗಿರುವಂತಹವುಗಳು. ನಿಮ್ಮ ಪ್ಯಾನ್ ಕಾರ್ಡ್, ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಅಕೌಂಟ್ ಓಪನಿಂಗ್ ಗೆ KYC ಮಾಡಿಸಬೇಕು ಅಂತ ಹೇಳುವ ಕಾರಣಕ್ಕೆ ಈ ಆಧಾರ್ ಕಾರ್ಡ್ ಅನ್ನ ನೀವು ಕೊಟ್ಟಾಗ ಆ ನಂಬರ್ಗೆ, ಅಂದ್ರೆ ನಿಮ್ಮ ಫೋನ್ ನಂಬರ್ಗೆ ಬರುವಂತಹ OTP ಇದು KYC ವೆರಿಫಿಕೇಶನ್ಗೆ ಬೇಕಾಗುತ್ತೆ. ಈಗ ಅವರು ನಿಮ್ಮ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದಕ್ಕೆ ನಿಮ್ಮ ಹತ್ರ OTP ಕೇಳ್ತಿದ್ದಾರಾ, ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ಖಾಲಿ ಮಾಡೋದಕ್ಕೆ ನಿಮ್ಮ ಹತ್ರ OTP ಕೇಳ್ತಿದ್ದಾರಾ ಅನ್ನೋದನ್ನ ನೀವು ಹೇಗೆ ನಿರ್ಧಾರ ಮಾಡ್ತೀರಿ? ಸೊ ದಿಸ್ ಇಸ್ ಅನ್ ಎಕ್ಸ್ಟ್ರೀಮ್ಲಿ ಸೆನ್ಸಿಟಿವ್ ಇಶ್ಯೂ. ಹಾಗಾಗಿ ಯಾರು ನಿಮ್ಮ ಡಿಮ್ಯಾಟ್ ಅಕೌಂಟ್ ಅನ್ನು ನಾವು ಉಚಿತವಾಗಿ ಓಪನ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರೆ ಅದನ್ನ ಸೀದಾ ನಂಬೋದಕ್ಕಿಂತ ಮುಂಚೆ ಒಂದು 10 ಸತಿ ಆಲೋಚನೆ ಮಾಡಿ. ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡುವಂತಹ ಪ್ರೊಸೀಜರ್ ತುಂಬಾ ಸಿಂಪಲ್ ಆಗಿದೆ. ನೀವು ಅದನ್ನ ಓಪನ್ ಮಾಡಬಹುದು. ನಿಮಗೆ ಅದು ಮಾಡೋದು ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ನಿಮ್ಮ ವಿಶ್ವಸನೀಯ ಹತ್ತಿರದ ಸಂಬಂಧಿಯೋ ಸ್ನೇಹಿತನ ಹತ್ರ ಮಾಡಿಸಿ. ಈ ರೀತಿಯ ಸ್ಕ್ಯಾಮ್ಗೆ ಬಲಿ ಬೀಳಬೇಡಿ.